चपाती ಮಾಡೋದಾರ ಇವ್ರನ್ನ ಬಾ ಚಿಮ್ನಿ लावून घेतला हे काढलं खिड़की काढला का नहीं नमस्ते कैसे हो अच्छा हुआ आप आए कितना खुश हुआ भाई तो आपको कैसा मालूम हुआ ये आने का इब्रू तब हाँ ओके थैंक यू धन्यवाद आप आए ना कितना खुश हुई मैं तो जल्दी आए अच्छा हुआ आप थैंक यू ಸ್ವೀಟ್ ತಗೋ ಆಕಿ ಭಯ್ಯ ಬಂದಾನ ಅನ್ನಂದ್ ಫ್ರೆಂಡ್ ಆಕಿ ಭಯ್ಯ ಬಂದಾನ ಅಲ್ಲಿ ಮತ್ತೆ ನೀ ಜೋರ್ ಜೋರ್ ಒದ್ರಾತಿ ಮ್ಯಾವ್ ಮ್ಯಾವ ದೀದಿ ಬಾ ಊಟ ಹಾಕ್ಬಾ ಇವಳಿಗೆ ಅಭಿಮಾನಿಗೆ ಚಾಯ್ ಕೊಡು ನೀವು ಅವರಿಗೆ ಅಪ್ಪುಗ ಮತ್ತು ಆಕಿಗ ಯಜಮಾನ್ರು ಕೂತಾರೆ ಇಲ್ಲಿ ಅವ್ರಿಗೆ ಕೆಲಸ ಹಚ್ಚೋದೀಗ ಚಿನ್ನಜಿ ಇತ್ತವ್ರು ಅಲ್ಲಿ ಮೇಲೆ ಅವ್ರ ಹುಡುಗರು ಕೊಟ್ಬರು ಚಾ ನೀರು ನೋಡಿ ಬಾಟಲ್ ತೊಗೊಂಡೋಗ್ಯಾರ ಇನ್ನೂ ಒಂದು ಬಾಟಲ್ ತುಂಬ್ಕೋರಿ ಚಾ ಚಪಾತಿ ಖಾತೆ ಇದೆಲ್ಲ ರೆಡಿ ಅದ ಆಮೇಲೆ ಇಲ್ಲಿ ಕುದಿ ಆಗೈತಿ ಮತ್ತು ಮೊಟ್ಟೆನು ಕುದಿ ಅದ ಮೊಟ್ಟೆಂದು ಮಾಡ್ತೀವಿ ಇಲ್ಲೆಲ್ಲ ನಡೆದ ಮಟನ್ ಕುದಿ ಆಗೈತಿ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ರಾಘವೇಂದ್ರ ಹಾಯ್ ಶ್ರೇಯಸ್ ಅಷ್ಟು ಬರಲಿಲ್ಲ ನೋಡು ಫೋನ್ ಮಾಡಿದ್ದ ಬರೋಕ್ಕಾಗಲ್ಲ ಇವತ್ತಂತ ಹೇಳಿ ಶಿಲ್ಪಾನು ಬಂದಿಲ್ಲ ಕೂತ್ಕೋರಿ ಮತ್ತು ವಿನಾಯಕ್ ಇಲ್ಲದಾನ ನೋಡಿ ಏನ್ ಮಾಡೋದು ಮತ್ತೆ ರಾಜೇಶ ಜಿಯಪ್ಪ ಬರಿ 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 ಎಷ್ಟು ಖುಷಿ ಆಯ್ತು ಗೊತ್ತಾ ಆರಾಮಿದ್ದೀನಿ ನೀ ಆರಾಮಿದೀಯಾ ಬಾ ಜಿಯಪ್ಪ ನೀವೆಲ್ಲ ಹೋಗ್ತಾ ಇದ್ದೀರಾ ಅಂತಾನೆ ಬೇಜಾರಾಗ್ಬಿಟ್ಟೈತೆ ನಮ್ಗೀಗ ಇಲ್ಲ ಇಂಡಿಯಾ ಬಿಟ್ಟಲ್ಲ ಇಲ್ಲಿಂದ ಇಲ್ಲೇ ಬೀಮ್ಸ್ ಬಂದಾಗ ಎಷ್ಟು ನಮ್ಗೆ ಇದಾಗ್ತಿತ್ತು ಇಷ್ಟು ಸ್ವಲ್ಪ ದೂರ ಅಂದ್ರೆ ಇದನ್ನಾಗೋದಲ್ಲ ಆಕಿ ಬಾ ಕುತ್ಕೋ ಬಾ ಬಾ ಕುತ್ಕೋ ಫ್ಯಾನ್ ಹಚ್ಚೋಣ ಚಳಿ ಆಗ್ತಾ ಇದೆನಾ ಹಂಗಾಗ್ತದಲ್ರಿ ದೊಡ್ಡ ಜವಾಬ್ದಾರಿ ಇತ್ತಲ್ಲ ಪಾಪ ಅದೇ ಅದೇ ನಮ್ಮ ಯಜಮಾನ್ರೀಗ ಏನೇನು ವೆರೈಟಿಗಳು ಅದಾವ ನಿಮಗೆ ಹೇಳ್ತಾರೆ ನಾವು ಏನೇನು ವೆರೈಟಿಗಳು ಮಾಡಿದೀವಿ ಅದು ವೆರೈಟಿ ನಿಮ್ಗೆ ತೋರಿಸೋಣ ಅಂತ ಫ್ರೆಂಡ್ಸ್ ಬಂದಾರ ಇವತ್ತು ಹಾಂ 5-6 ವರ್ಷ ಅವರು ಒಟ್ಟಿಗೆ ಹೋಗಿದ್ರು ಅವರು ಎಲ್ಲರಿಗೂ ಅಗಲ್ತಾ ಇದ್ದಾರೆ ತಮ್ಮ ಊರಿಗೆ ಹೋಗ್ತಾ ಇದ್ದಾರೆ ಖುಷಿನೂ ಇದೆ ಮತ್ತೆ ಅಷ್ಟೇ ದುಃಖ ಇದೆ ಅವರಿಗೆ ಯಾಕಂದ್ರೆ ಅವಾಗೆಲ್ಲ ಬಂದಾಗ ಇದ್ರಲ್ಲ ಆ ರೀತಿ ಈ ಸಲ ಅನಿಸ್ಲಿಲ್ಲ ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಬೇಜಾರಾಗೈತೆ ಅದ ಅಲ್ಲಿ ಒಂದೊಂದೊಂದು ಓಪನ್ ಮಾಡ್ರಿ ಪಟ ಪಟ ಆ ಕಡೆ ಲಿಂಬೆ ಇದೆ ಮೊಟ್ಟೆ ಇದೆ ಆಮೇಲೆ ಇದು ಬುರ್ಜಿ ಆಮೇಲೆ ಇದು ಮಸಾಲ ಅನ್ನ ಇದೆ ಆಮೇಲೆ ಕೋಸು ಇದು ಕ್ಯಾರೆಟ್ ಗಜರಿ ಆಮೇಲೆ ಆಮ್ಲೆಟ್ ಇದೆ ಚಪಾತಿ ರೊಟ್ಟಿ ತೆಗೀರಿ ಓಪನ್ ಮಾಡಿ ರೊಟ್ಟಿ ಇದೆ ಚಪಾತಿ ಇದೆ ಮಟನ್ ಸುಕ್ಕ ಇದೆ ಇಷ್ಟು ಉಸ್ಲಿ ಮಾಡಿದ್ದಾರೆ ಉಸ್ಲಿ ಬೇಕಾ ಅಷ್ಟೇ ಮತ್ತು ಇದು ಇಲ್ಲಿ ನೋಡಿ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಸ್ಪೆಷಲ್ ಸಾರು ವೆಜ್ ತಿನ್ನೋರಿಗೆ ನುಗ್ಗೆಕಾಯಿ ಸಾರು ಮತ್ತು ಮಟ್ಕಿ ಉಸಳೆ ಅವರಿಗೆ ಆಮೇಲೆ ಮೊಸರು ಶೇಂಗಾ ಚಟ್ನಿ ಅಲ್ಲೆಲ್ಲ ಇದೆ ಬಾಳೆಹಣ್ಣು ಅದಾವ ಇದು ಮಟನ್ ಸಾರು ಇದೇನಿದೆಯಲ್ಲ ಇದು ಮಟನ್ ಸಾರು ಮಾಡಿ ಇದು ಮಟನ್ ಸುಕ್ಕ ಇದೆಲ್ಲ ಸುಕ್ಕ ಇಲ್ಲಿ ಮಟನ್ ಸುಕ್ಕ ರೆಡಿ ಆಗ್ತಾ ಇದೆ ಆಮೇಲೆ ಮಟನ್ ಗ್ರೇವಿ ರೆಡಿ ಆಗೈತಿ ಆಮೇಲೆ ಇಲ್ಲಿ ಆಮೇಲೆ ಅವರು ವೆಜ್ದವರಿಗೆ ಆ ಕಡೆ ಸಪ್ರೇಟ್ ಅಡುಗೆ ಮಾಡಿ ಇಟ್ಟೈತಿ ವೆಜ್ದವರಿಗೆಲ್ಲ ಆಮೇಲೆ ನಾನ್ ವೆಜ್ದವ್ರಿಗೆ ಇಲ್ಲೈತಿ ಆಮೇಲೆ ಇಲ್ಲಿ ಏನದ ನೋಡಿ ಕಾಣಿಸ್ತಾ ನಿಮ್ಗೆ ಚಿಕನ್ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಎಲ್ಲರದು ನಮ್ಮ ಮನೆಯೊಳಗೆ ಫೇವ್ರೇಟ್ ಮನಸ್ಸು ತುಂಬ ತಿನ್ಲಿ ಅವರೇ ಹೊಟ್ಟೆ ತುಂಬ ತಿನ್ಲಿ ಅಂತ ಅವ್ರ ಸಲುವಾಗೆಲ್ಲ ಮಾಡಿದ್ದೈತಿ ಈಗ ಪಟ 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 ಊಟಕ್ಕೆಲ್ಲ ಅವ್ರಿಗೆ ಕೊಡೋನು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದಾರೆ ಮಾತಾಡಲಿ 7 ಗಂಟೆ ಆಗೈತಿ 8ಕ್ಕೆ ಅವ್ರಿಗೆ ಕರಿಯೋನು ಮತ್ತು ಶಾಂಭವಿ ತಿಂತಾಳೆ ನೋಡೋನು ಅವಳಿಗೆ ಕರಿತೀನಿ ನಾ ಬಿರಿಯಾನಿ ತಿನ್ನೋಕೀಗ ಅವಳು ತಿನ್ಲಿ ಅವರೆಲ್ಲ ಸೀನಿಯರ್ಸ್ ಮುಂದೆ ಇವರು ಜೂನಿಯರ್ಸ್ ಎಲ್ಲ ಬರೋಲ್ಲ ಮುಂದೆ ಯಾಕಂದ್ರೆ ಅವರಲ್ಲಿ ಅದೊಂದು ಭಾಳ ಶಿಸ್ತೈತಿ ಶಾಂಭವಿ ತೆಗಿಬಾಗ್ಲ ಅವ್ರ ಶಾಂಭವಿಗಳ್ದು ಏನದ ಭಾಳ ಶಿಸ್ತದ ಅವ್ರದ ಕಾಲೇಜ್ ಒಳಗೆ ಸೀನಿಯರ್ಸ್ ಏನಿರ್ತಾರಲ್ಲ ಸೀನಿಯರ್ಸ್ ಕಡೆ ಜೂನಿಯರ್ಸ್ ಎಲ್ಲ ಬಂದು ಮಾತಾಡೋದು ಎಲ್ಲ ಮಾಡೋದಿಲ್ಲ ಸರ್ ಸರ್ ಅಂತ ಪ್ರೀತಿಯಿಂದ ಹಿಂಗೆ ಅವ್ರಿಗೆ ಇಷ್ಟು ರೆಸ್ಪೆಕ್ಟ್ ಅದಲ್ಲ ಭಾಳ ಅವ್ರದ್ದು ಇದೈತಿ
ಅದಕ್ಕೆ ಅವಳು ಅಲ್ಲಿ ಒಳಗಡೆ ಅಭ್ಯಾಸ ಮಾಡಿ ಕುಂತಿದ್ದಾಳ. ಆಮೇಲೆ ಅವರೆಲ್ಲ ಮೇಲೆ ಹೋಗಿದ್ದಾರೆ. ಈಗ ಸ್ವಲ್ಪ ಮ್ಯಾಲೆಲ್ಲ ಹೋಗಿ ಬರ್ಲಿ, ಮಾತಾಡ್ಲಿ, ಫ್ರೀಯಾಗಿ ಎಂಜಾಯ್ ಮಾಡ್ಲಿ. ಇವಾಗ ಎಲ್ಲ ಮಾಡೈತಿ. ಏನೇನು ನಿನಗೆ ಬೇಕು ನೋಡು ವರೈಟಿ ಹೇಳ್ತಿ. ಅದ ಏನಾಯ್ತು ಅದ ಹೇಳತ್ತಿದ್ಲ ಅವಳು. ಭಾಳ ನಗಾತಿದ್ರು ಮೇಡಮ್. ಮೇಡಮ್ ನೈಕಂತಿಂಗಳು ನೈ ಅಂತ ಹೇಳಿದ್ಮೇಲೆ ಸಲ್ಮಾ ನಗಾಕ ಚಾಲು ಮಾಡಿದ್ಲು. ನಂಗೂ ನಗು ಬಂತು, ನಾನು ನಗ. ಅದೇ ಹೇಳಿದ್ರು ಅವ್ರ ಮೇಡಮ್ ಭಾಳ ನಗಾತಿದ್ಲು. ಏನಾಯ್ತು ಗೊತ್ತಿಲ್ಲ ಅಂತ. ಸಕ್ಕು ನಗು, ಸಲ್ಮಾ ನಗೋದ್ ನೋಡಿ ನಿಂಗೆ ನಗು ಅಂತ. ಓಕೆ ಆಯ್ತು ಬಿಡು, ಇರ್ಲಿ, ಹಿಂಗೆ ಅಡ್ಜಸ್ಟ್ ಮಾಡ್ಕೊ. ಈಗ ನಿನಗೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಐತಿ. ಇದೇನು ಹೇಳು? ಹಾಂ, ನಿನ್ನ ಫೇವ್ರೇಟ್. ಹಾಂ, ಎಲ್ಲಾನು ತಿನ್ಬೇಕು ನೀವತ್ತು. ನಿನಗೆ ಯಾಕಮ್ಮ? ರೊಟ್ಟಿಗಳು ಯಾಕೆ ಇಷ್ಟು ಮಾಡೋದ? ಮತ್ತು ಊಟಕ್ಕೆ ಅವ್ರಿಗೆ ಚಪಾತಿ ಇಲ್ಲ, ರೊಟ್ಟಿ ಇಲ್ಲ, ಬೇಕಲ್ಲ. ಮತ್ತೆ ಇದೇನು ಎಷ್ಟು ನಗಾತಾರ ನೋಡಿ. ಜಿಂಗಿ ತನ ವಾಸ್ ಬರ್ತದ ನೋಡಿದ. ಹೌದು, ಇದು ಬುರ್ಜಿ ಇದೆ. ಬಿರಿಯಾನಿ ಇಷ್ಟ ಮಾಡಿ ಪ್ಲೇನ್ ಅನ್ನ ಅದು. ಆಮೇಲೆ ಇಲ್ಲಿ ಮಟನ್ ಸಾರು ಇಲ್ಲೈತಿ. ಇದು ಮಟನ್ ಸಾರು, ಇದು ಮಟನ್ ಸುಕ್ಕ ಐತಿ, ಮತ್ತಿದು ಬಿರಿಯಾನಿ. ತಿನ್ನೋ ಟೈಮ್ ನಾನು ಬಂದೆ. ತಿನ್ನು, ಆರಾಮಾಗಿ ತಿನ್ಕೊಂಬಂದು. ನೀ ತಿಂದ್ಮೇಲೆ ಅವ್ರು ಬರ್ತಾರ, ಮತ್ತು ಅವರು ಎಲ್ಲ ಎಂಜಾಯ್ ನೋಡಿ. ಹೆಲ್ಮೆಟ್ಗಳ ಎಲ್ಲ, ಹೆಲ್ಮೆಟು, ರೈನ್ಕೋಟು ಎಲ್ಲ ತಂದಿಟ್ಟಿದ್ದಾರೆ ಇಲ್ಲಿ ಹುಡುಗರು. ಆಮೇಲೆ ಗಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ಇಲ್ಲಿ ನೋಡಿ ಚಪ್ಪಲ್ಗಳೆಲ್ಲ. ಇಲ್ಲಿ ನೋಡಿ ಈ ರೀತಿ ಎಲ್ಲ ಚಪ್ಪಲ್ಗಳೆಲ್ಲ ಬನ್ನಿ. ಎಷ್ಟು ಅವರೆಲ್ಲ ಪಾಪ ಹಾಸ್ಟೆಲ್ ಒಳಗೆ ಹೆಂಗೆ ತೆಗೆದ್ರು ಏನೋ ಗೊತ್ತಿಲ್ಲ. ಮತ್ತು ನಿಮಗೆ ಗಾಡಿ ತೋರ್ಸೋಣ ಅಂತ ಇಲ್ಲಿ ನೋಡಿ ಎಷ್ಟೊಂದು ಗಾಡಿಗಳು ನಿಂತಾವೆ ನೋಡಿ ನಮ್ಮ ಮನೆ ಕಡೆ. ಇವತ್ತು ಫುಲ್ ತುಂಬ ಎಲ್ಲರೂ ಅವ್ರವ್ರ ಎಲ್ಲ ಕಷ್ಟಪಟ್ಟು ಎಲ್ಲ ತೊಗೊಂಡಿದ್ದು ಗಾಡಿಗಳು ಅದಾವ. ಪೇರೆಂಟ್ಸ್ ಎಲ್ಲ ಕೊಡಿಸಿದ್ದದ. ಆಮೇಲೆ ಅವರು ಇಲ್ಲಿಂದ ಗಾಡಿಗಳು ತೊಗೊಂಡು ಹೋಗೋವ್ರಿಗೆ ಹೋಗುವಾಗ. ಅಭಿಮಾನಿಗಳಿಗೆಲ್ಲ ಅಡುಗೆ ಆಗೈತಿ, ನಾನು ರೆಡಿಯಾಗಿದ್ದೀನಿ, ಯಜಮಾನ್ರು ರೆಡಿಯಾಗಿದ್ದಾರೆ. ಈಗ ಊಟ ಮಾಡಿಸೋ ಟೈಮ್ ಐತಿ. ಅದ್ರಾಗ ಶಶಾಂಕ್ ಅಂತ ಅದನ್ನಲ್ಲ, ಅವನ ಇವತ್ತು ರಾತ್ರಿ ಅವಂದ 11 ಗಂಟೆಗೆ ಬಸ್ ಐತಂತ ನೋಡಿ. ಈಗ ನನಗೆ ಈಗ ಗೊತ್ತಾಯ್ತೆ. ಪಟಾಫಟ ಅಡುಗೆ ಮಾಡಿದಂಗೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅಂದ್ರೆ ಖುಷಿ ಆಗ್ತದೆ. ಅವ್ರು ಊಟ ಮಾಡ್ಕೊಳ್ಳಿ ಆರಾಮಾಗಿ. ಆಮೇಲೆ ಕರಿಯೋಣ ಅವ್ರಿಗೂ ಊಟಕ್ಕೆ. ಯಜಮಾನ್ರಿ ಚಾಪಿದು ತೆಗಿಯೋದು ಕೆಲಸ ಚಾಲು ಮಾಡಿದ್ದಾರೆ. ಏನು ಮಾಡ್ತಾರೆ ನೋಡೋಣ, ಬಾಗ್ಲ ಹಾಕ್ಕೊಂಡೆ. ಅಲ್ಲ ಮತ್ತೆ ನೀವಿಲ್ಲಿ ಕೂತಿದ್ದೀರಾ? ಹಾಂ, ಅದೆಲ್ಲ ಅದ ನಂಗೆ ಈಗ ಹೇಳಿದ್ರು ಅವ್ರೆ 11:30 ಐತೆ ಅಂತ. ಇಲ್ಲ, ನಮಗೂ ಗೊತ್ತಿಲ್ಲ, ಈಗ ನನಗಂದ್ರು. ಹೌದಾ? ಅಲ್ಲ, ಇವತ್ತೇ ಬಿಡ್ತಾ ಇದೆಯಾ? ನಾಳೆ ಬಿಡ್ಬೋದಾಗಿತ್ತಲ್ಲ. ಈಗ ಅದು ಊಟ. ಹಾಂ, ಅಲ್ಲ ಅಂದ್ರೆ ಇಲ್ಲ, ಊಟ ಸ್ವಲ್ಪ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡಿದೆ ಅಂದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಹೋಗಿ ಟ್ರಾವೆಲಿಂಗ್ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಯ್ತಾ? ಹೌದಾ? ಈಗೆಲ್ಲ ತಗೊಂಡು ಹೆಂಗೆ ಹೋಗ್ತಾ ಇದೆಯಾ ಬಸ್ಸಿಗೆ? ಇನ್ನು ನೋಡ್ಬೇಕು. ಅದಕ್ಕೆ ಇರು, ಇವತ್ತು ಹೆಂಗಾದ್ರೂ ಇವತ್ತು ಒಂದಿನ ಎಂಜಾಯ್ ಮಾಡು, ನಾಳೆ ಹೋಗಂತೆ. ಆಗ್ಯದ? ಓಕೆ, ಬರ್ರಿ. ಆಮೇಲೆ ಅಂದ್ರೆ ಕುತ್ಕೊಂಡು ಊಟ ಮಾಡೋ ತನಕ 1-2 ತಾಸು ಬೇಕು ನಿಮಗೆ. ಇಲ್ಲಾಂದ್ರೆ ಮತ್ತೆ ನಿಮ್ಮ ಜೊತೆ ಕುತ್ಕೊಳಕ್ಕೆ ನಾವು ಆಗಲ್ಲ. ಮತ್ತು ಅವ್ನು ಟೈಮ್ ಆಗೋದಂತ ಹೇಳಿ ಗಡ್ಬಡಿ ಆಗೋದು. ಆಯ್ತು, ಈಗ 9 ಆಯ್ತು. ಅದ ಸ್ಟಾರ್ಟ ಮಾಡೋಣ ಬರ್ರಿ. ಹಾಸಿ ಎಲ್ಲ ರೆಡಿ ಮಾಡಿ ಯಜಮಾನ್ರು ಬರೋ ತನಕ ಅಂದ್ರೆ ನಾನು ಪ್ಲೇಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಲ್ಯಾಪ್ಟಾಪ್ ಅಂತ ತೊಗೊಂಬಂದಾರ ಅವ್ರ. ಅಪ್ಪು ಚಪ್ಪಲ ಕಡೆ ಒಂದು ಸೈಡಿಗೆ ಇಟ್ಬಿಡು. ಹಾಂ, ನಡೀತದಲ್ಲ. ಇಲ್ಲ, ಅದೆಲ್ಲ ತಿಂತಾನಲ್ಲ ಅವ. ಖರೆ ಅವನಿಗೆ ಪ್ಲೇಟ್ ಕಮ್ಮಿ ಮಾಡ್ತೀರಾ? ಪ್ಲೇಟ್ ಬೇಕಲ್ಲ. ಬರ್ರಿ ಸಾವಕಾಶ. ಅಪ್ಪೋದು ಲೈಟ್ ಬ್ಲರ್ ಬರತೈತೆ. ಆ ಲೈಟ್ ಬ್ಲರ್ ಬಂದ್ ಮಾಡೈತಿ. ಇಲ್ಲ, ಆದ್ರೂ ಅದು ಬರತೈತೆ.
ಇದು ಏನು ಎಲ್ಲರೂ ಬುದು ಒಮ್ಮೆ ಎಲ್ಲಾರು ಹೋಗ್ತಾರೆ, ಎಲ್ಲಾರು ಪಟ 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 ಕೈ ತಕೊಂಡು ಎಲ್ಲಾರು ಮತ್ತೆ ಹಿಂಗ್ ಬರ್ತಾರೆ. ಇದು ಇರ್ತದಲ್ಲ ಫ್ರೆಂಡ್ಶಿಪ್, ಇದು ಭಾಳ ಇಂಪಾರ್ಟೆಂಟ್ ಐತಿ. ತಗೋಸ್ಕೊಳ ಅಂದ್ರೆ ಎಲ್ಲ ರೆಡಿ ಮಾಡ್ತಾ ಇದಾರೆ ಇಲ್ಲಿ. ಹಾ ಬರ್ರಿ ಎಲ್ಲಾರು. ಫಸ್ಟ್ ಟೈಮ್ ಬಂದ ನಾವು ನಮ್ಮನೆಗೆ ಇಷ್ಟು ವರ್ಷದ ನಂತರ. ಬಾಕಿ ಕುತ್ಕೋರಿ ಎಲ್ಲಾರು ನೋಡೋಣ. ಎಷ್ಟು ಮಾತಾಡೋದೈತಿ ಇವತ್ತು, ಮಾತಾಡ್ಬಿಡ್ರಿ ಎಲ್ಲಾರು. ಡ್ಯಾನ್ಸ್ ನೋಡ್ಕೋದು ಎಲ್ಲಾರು ಕೂತು. ಊಟ ಆಯ್ತು ಎಲ್ಲಾರ್ದು. ಈಗ ಆಟೋಗ್ರಾಫ್ ಬರೀತಾ ಇದ್ದಾರೆ. ಫಸ್ಟ್ ರಾಜೇಶ್ ಬರೀತಾ ಇದ್ದಾನೆ ಇಲ್ಲಿ. ಅವ್ನ ಫೋನ್ ನಂಬರು ಅದು ಎಲ್ಲ ಬರ್ಕೊಡ್ತಾ ಇದ್ದಾನೆ. ಹೆಂಗೆಲ್ಲ ಕಳಿಸ್ಕೊಡೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕಳ್ಸೋದಂದ್ರೆ ಭಾಳ ಬೇಜಾರಾಗಿಬಿಟ್ಟೈತಿ. ನಡೀತದಲ್ಲ ಮತ್ತೆ ಶರಣ್ ಜೊತೆ ಇಲ್ಲೇ ಇದ್ಬಿಡ್ಲಿ. ಎಲ್ಲ ಬರೆದು ಕೊಡ್ತಾ ಇದಾರೆ ಖುಷಿಲಿ. ಹಾ ಅಪ್ಪು ಟೇಬಲ್ ಕೊಡಲ್ಲ ತಗೋ. ಬಂದ್ರಿ, ಭೇಟಿಯಾದ್ರಿ, ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ರಿ. ಖುಷಿ ಆಯಿತು. ಯಾಕಂದ್ರೆ ನೀವು ಬಂದಿದ್ದೀರ ಅಂದಮೇಲೆ ಹೋಗಕ್ಕೆ ಬೇಕು. ಮತ್ತು ನಿಮ್ಮ ನೆಕ್ಸ್ಟ್ ಮತ್ತೆ ಏನೇನು ಅದಾವಲ್ಲ ಅದೆಲ್ಲ ಮಾಡ್ಕೊಳಕ್ಕೆ ಬೇಕು. ಮತ್ತು ಈಗ PG ಅದೆಲ್ಲ ಎಕ್ಸಾಮ್ ಎಲ್ಲ ಇರ್ತದಲ್ಲ, ಆದ್ರೂ ನೆನಪುಗಳು ಇರ್ತಾವಲ್ಲ, ಅವು ಮರೆಯೋಕೆ ಸಾಧ್ಯನೇ. ಇವೆಲ್ಲ ನಿಮ್ಗೆ ಆರಾಮಿಲ್ಲದೆ ಇದ್ದಾಗದು. ಹೌದಾ ಹೌದಾ ಒಂದ್ಸಲ ಕೋವಿಡ್ ಅಡ್ಮಿಟ್ ಮಾಡಿದ್ರು. ಅದು ಏನೋ ಫಾಲ್ಸ್ ಪಾಸಿಟಿವ್ ಬಂತು ಅಂತ. ಮತ್ತೆ ಒಂದ್ಸಲ ನನಗೆ ಅದ ನೀ ಅನ್ನತ್ತಿದ್ದೆಲ್ಲ ಅವಾಗ. ಹೌದು ಆರಾಮಿರ್ಲಿಲ್ಲ ಅವಾಗ. ನೀ ಏನೋ ನೋಡ್ಕೊಂಡ್ ಬಂದಿದ್ದೆಲ್ಲ ಹೋಗಿ ಅವಾಗ. ಅದೇ ಹೌದಾ, ಎಳ್ನೀರು ತಗೊಂಬಂದಿ. ಅದಂತೂ ಏನು ಫುಲ್ ಸ್ಟ್ರಾಂಗ್ ಅನಿಸ್ತೈತಿ ನಿಮ್ದು ಇದ್ರೋಗೆಲ್ಲ ಎಲ್ಲ. ಅದೇ ಸ್ಟಾರ್ಟಿಂಗ್ ಬಂದ್ಮೇಲೆ, ಸ್ಟಾರ್ಟಿಂಗ್ ಬಂದಾಗಲ್ಲ. ಇಲ್ಲ ಆದ್ರೂ ಅವ್ರದ್ದು ಅಟ್ಯಾಚ್ಮೆಂಟ್ ಭಾಳ ಇದೆ ಅಲ್ಲ. ನೋಡ್ದೆ ಅಲ್ಲ ಅಕ್ಕ ಹಿಂಗ್ ಬಿಡಾಕ್ ತಯಾರನೇ ಇಲ್ಲ. ಹಿಂಗ ಹಿಡ್ಕೊಂಡು ಫೋಟೋ ಅಲ್ಲಿ ಬರೀ ಜೀವ ಬಂದೆ ಹಿಡ್ಕೊಂಡೆ. ರಾಘವೇಂದ್ರ ಹೆಂಗ ಅನಿಸ್ತದೆ ಈಗೆಲ್ಲ? ಎಲ್ಲಾರು ಬಿಟ್ಬಿಟ್ಟು ಅವ್ರೆಲ್ಲಾರು ಫ್ರೆಂಡ್ಸ್ ಎಲ್ಲ ಹೋಗವ್ರೀಗ. ಅದೆಲ್ಲ ಎಲ್ಲ ನೀವು ಹೆಂಗ ಹೋಯ್ತಂತ ಗೊತ್ತಾಗ್ಲಿಲ್ಲಲ್ಲ. ಅದೇ ಇಲ್ಲ ನಿಮ್ದು ಹಂಗ ಅಟ್ಯಾಚ್ಮೆಂಟ್ ಭಾಳ ಸ್ಪೆಷಲ್ ಇದ್ಬಿಟ್ಟು ನಿಮ್ದು ಎಲ್ಲಾರ್ದು. ಅದೇ ಅಲ್ಲೇ ಶಶಾಂಕ್ 5 ವರ್ಷ ಹೋಗಿದ್ದೆ ಗೊತ್ತಾಗಿಲ್ಲ. ಹಾ ಮತ್ತೆ ನಾವೆಲ್ಲ ಕುಡಿದ್ದೆ ಒಂದು ಆಶ್ಚರ್ಯ. ಟ್ರಿಪ್ಪಿಗೆ ನೀವೆಲ್ಲ ಹೋಗಿದ್ರಲ್ಲ, ಅಂದ್ರೆ ಇನ್ನೂವರೆಗೂ ಇನ್ನು ನೀವು ಹೋಗಿ ಬಂದಿದ್ ಫೋಟೋಗಳು ಸಹಿತ ನೋಡಿಲ್ಲ. ಹೆಂಗ ಬಂದಾವ ಏನು. ಹಾ ಯಾಕಂದ್ರೆ ಇನ್ನೂ ನೋಡಕ್ಕಾಗಿಲ್ಲ. ಎಷ್ಟು ಟ್ರಿಪ್ ಫಸ್ಟ್ ಟೈಮ ಹೋಗಿದ್ದದ ಟ್ರಿಪ್ಪಿಗೆ ನಿಮ್ಮ ಜೊತೆ. ಇಲ್ಲಾಂದ್ರೆ ಇನ್ನೂವರೆಗೂ ಯಾವಾಗ ಒಬ್ಬವಂತ ಹೋಗಿಲ್ಲ. ಹಾ ಅವೆಲ್ಲ ಮೆಮೊರಿ ಭಾಳ ಮಸ್ತ್. ನೀವು ಫೋಟೋಸ್ ಎಲ್ಲ ತಕೊಂಡಿದ್ದೀರಲ್ಲ, ಭಾಳ ಮಸ್ತ್ ಅದಾವು. ಆಮೇಲೆ ಒಂದ್ಸಲ ನೀವು ಬೆಳಗಾವಿಯಿಂದ ಹೋದ ನಂತರ ಮೊದಲಿನಾಗ ನೀವು ಸುಮ್ನೆ ಬರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಟೈಮ್ ಇರಲ್ಲ. ನಮ್ಗೂ ಆಗೋದಿಲ್ಲ. ಅದಕ್ಕೆ ಯಾವ್ದೋ ಒಂದು ಅಕೇಜನ್ ಬರ್ಬೇಕು, ಸಂದರ್ಭ. ಸೊ ಅದು ಯಾವಾಗ ಬರ್ತದೆ ಗೊತ್ತಿಲ್ಲ. ಚೆನ್ನಾಗಿರ್ರಿ, ಆರಾಮಾಗಿರ್ರಿ. ಮತ್ತೆ ನಿಮ್ದೇನು ಪ್ರೊಫೆಷನ್ ಅಲ್ಲಿ ಪ್ರೊಫೆಷನ್ ಮೇಲೆ ಶ್ರದ್ಧೆ, ಭಕ್ತಿ, ಭಯ. ಆಮೇಲೆ ಪರ್ಟಿಕ್ಯುಲರ್ಲಿ ಬಡ ರೋಗಿಗಳ ಮೇಲೆ ಸ್ವಲ್ಪ ಪೇಮೆಂಟ್ ದುಡ್ಡು ಕೊಟ್ಟನೆ ಟ್ರೀಟ್ಮೆಂಟ್. ಹೌದೌದು, ಅಂತವ್ರಿಗೆ ಸ್ವಲ್ಪ ಮರ್ಸಿ ತೋರಿಸ್ತಾರೆ ಅಷ್ಟೇ. ಮತ್ತೆ ಜೊತೆಗೆ ಇನ್ನೊಂದು ಅಂತಂದ್ರೆ ನಿಮ್ಮ ತಂದೆ ತಾಯಿ ಜೊತೆಗೆ ಚೆನ್ನಾಗಿರಿ, ಚೆನ್ನಾಗಿ ನೋಡ್ಕೊಳ್ರಿ. ಇಲ್ಲ ಅಲ್ಲಿ ನೋಡ್ದೆ ಅಲ್ಲ ನಾನು, ನೀವೆಲ್ಲ ಊಟ ಅವ್ರ ಜೊತೆ ಊಟ ಮಾಡೋದು, ನೀವು ಅವ್ರು ಎಷ್ಟು ಬಂದಾಗ ಎಷ್ಟು ಕಾಳಜಿ ತಗೊಳತಿದ್ರಿ ನೀವೆಲ್ಲ. ಹಾ ಇಲ್ಲ ನಿಮ್ದೆಲ್ಲ ಅಟ್ಯಾಚ್ಮೆಂಟ್ ನಿಮ್ದು ಸ್ಪೆಷಲ್ ಅದ ಬಿಡಿ. ನಮ್ಮದು ದಿನನಿತ್ಯದ ಕರ್ತವ್ಯಗಳು ನಾವು ಬಿಜಿ ಇರ್ತೀವಿ, ಟೈಮ್ ಇರೋದಿಲ್ಲ, ಪೇರೆಂಟ್ಸ್ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ, ಅದೆಲ್ಲ ಇರ್ತದ. ಬಟ್ ಅದ್ರ ಜೊತೆಗೆ ಎಷ್ಟು ಸಾಧ್ಯ ಅಷ್ಟು ಅವರಿಂದ ನಾವೆಲ್ಲ ಇಲ್ಲಿವರೆಗೆ ಬಂದಿರ್ತೀವಿ ಅಂದ್ಮೇಲೆ ಎಷ್ಟು ಸಾಧ್ಯ ಅಷ್ಟು ಋಣ ತೀರ್ಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರ ತಾಯಿದಾಗ್ಲಿ ತಂದೆದಾಗ್ಲಿ ಇಲ್ಲ ಅವ್ರ ಡಾಕ್ಟರ್ ಕಡಿಮೆನೆ ಅವ್ರದ್ದು ಋಣ ಅನ್ನೋದು ನಾವು ತೀರ್ಸಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮಿಂದ
ಕಾಮನ್ ಮ್ಯಾನ್ ನಮಗೇನು ದೇವರು ಶಕ್ತಿ ಕೊಟ್ಟಿದ್ದಾರೆ ಅದ್ರೊಳಗೆ ನಾವು ಅವರಿಗೆ ತೃಪ್ತಿ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಅಷ್ಟೇ. ಅವ್ರೇನು ತಂದೆ ತಾಯಿ ಅಂದ್ರೆ ನಮ್ಗೆ ಬಂಗಾರ ಕೊಡಲು ಕೊಂಡ್ಸಿದ್ ನಿಮ್ಗೆ ತಗೋಬೇಕಂತ ಅವ್ರೇನು ಅನ್ನೋದಿಲ್ಲ. ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಅವ್ರು ನೋಡ್ಬಿಟ್ರೆ ಸಾಕು. ಹಾ ಇದೇ ಹೊಸದ್ ಮೊನ್ನೆ ತಗೊಂಡ್ಬಂದ್ರು ಇವರಿಗೆ. ಅದೇ ಕೊಡ್ಸಿದ. ಅವ್ರ ತಂಗಿಗೆ ಒಂದು ಗಾಡಿ ಕೊಡಿಸಿದ. ಆಮೇಲೆ ಹಾ ಫಸ್ಟ್ ಟೈಮ್ ತಗೊಂಡ್ರ ಅವ್ರು ಇಷ್ಟು ದೊಡ್ಡದು, ಯಾವಾಗೂ ಅವ್ರಿಗೆ ತಗೊಂಡಿರ್ಲಿಲ್ಲ. ಈಗ ಹಾಡ ಅನ್ನಕದು. ರಾಜೇಶ್ ಏನ್ ಹೇಳ್ತಿ? 5 ವರ್ಷ ಭಾಳ ಜಲ್ದಿ ಹೋದ್ರಿ. ಹಾ ಮತ್ತೆಲ್ಲಾರು ನೀವು ಎಲ್ಲ ನಮ್ಮ ಪೇರೆಂಟ್ಸ್ ಜೊತೆ ಇದ್ರಿ 5 ವರ್ಷ. ಮತ್ತೆಲ್ಲ ಊಟ ದೇವಾರಿ ಇತ್ರಿ ಇವತ್ತು. ಎಷ್ಟ್ ಸಲ ಬಂದಿದೆ ಅಲ್ಲ, ಎಷ್ಟ್ ಸಲ ಬಂದಿದ್ದೀರಾ? ನನಗ್ ತ್ರಾಸ ಆಗ್ತದ ಅಂತ ಹೇಳಿ ನೀವು ಬರೀ ಎಗ್ ಸಂಬಂಧ ನನಗೋಸ್ಕರ ಸಪ್ರೇಟ್. ಇಲ್ಲ ಅದೇನಿಲ್ಲ ಬಿಡು. ಎಗ್ ಸಂಬಂಧ ಅಲ್ಲ, ನೀವು ಬರೋದೇ ನನಗೆ ಒಂದು ದೊಡ್ಡ ಫ್ರೆಂಡ್ಶಿಪ್. ನಮ್ ಫ್ರೆಂಡ್ಶಿಪ್ ಭಾರಿ ಇತ್ರಿ. 5 ವರ್ಷ ಯಾರು ದೂರ ಇಲ್ರಿ ನಾವ್. ಅದೇ ಆಮೇಲೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನಿಮ್ದು ಅದೊಂದು ಹೆಂಗ್ ನಿಮ್ದು ಇದ್ ಮಾಡ್ಕೊಂಡು ಇನ್ನೂವರೆಗೂ ನೀವು ಹೆಂಗ್ ಫಸ್ಟ್ ಬಂದಿದ್ರಲ್ಲ ಈಗ ಅದೇ ನಮಗ ಅದ ಆಶ್ಚರ್ಯ. ಅದೇ ನಮಗ್ ಇದಾಗ್ಬಿಟ್ಟೈತೆ ಅದ. ಆಕೆ ಏನ್ ಮಾತಾಡ್ತೀಯ, ಏನ್ ಹೇಳ್ತೀಯ ಇವತ್ತ? ಬೇಡ ಹಿಂದಿ. ಅವನ್ ಕನ್ನಡ ಮಾತಾಡ್ತಾರಂತ ಹೇಳ್ದಲ್ಲ ನಂಗೆ. ಈಗ ಇವರೆಲ್ಲ ಭಾಳ ಸರಿ ನಮ್ಮ ಮನೆಗೆ ಬಂದಿದ್ದಾರೆ, ಭೇಟಿಯಾಗಿದ್ದಾರೆ. ನೀ ಬಂದಿರೋದು ಬೆಳಗಾವಿಗೆ ಫಸ್ಟ್ ಟೈಮ್. ಈಗ ಮ್ಯಾಲಿನ ಮೇಲೆ ಬರ್ತಾ ಇರ್ಬೇಕು. ಮತ್ ನೀನು ಇಲ್ಲೇ ಹತ್ರ ಅಂತಂದ್ಮೇಲೆ ಬರೋದು ಭೇಟಿಯಾಗೋದು. Everything. More than just 5 years, that 1 year of internship was the most memories. Being with Sharan from the first, he's always been together. ಥ್ಯಾಂಕ್ ಯು ಪಾ. ಅರೆ ಈಗ ನಿಮಗೆ ಹೆಂಗ ಅನಿಸ್ತಾ ಇದೆ? ನಿಮಗೆ ಅಲ್ಲ, ನೀವು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರಿ ಅವರಿಗೆ ನೀವೆಲ್ಲ ಚಲೋ ಹಂಗಿರ್ಬೇಕು, ಚಲೋ ಹಂಗೆಲ್ಲ ಇದು ಮಾಡಬೇಕು. ನಮ್ಮ ಮಕ್ಕಳೆಲ್ಲ ಮಾಡಿ ತೋರಿಸಿದಾರೆ ನೀಲಿ ಹೇಳಿ ನೀವು. ಹಾ ನೀವು ಗೆದ್ರೇನಿಲ್ಲ. ಯಾಕಂದ್ರೆ ಅವ್ರ ನೀವು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರಲ್ಲ, ಅದೇ ರೀತಿ ಅವ್ರು ಮಾಡ್ಕೊಂಡು ನಾವಂತೂ ಯಾರು ಬಂದ್ರು ಸಹಿತ ಎಲ್ಲರಿಗೂ ಹೇಳ್ತೀವಿ. ಯಾಕಂದ್ರೆ ಆ ಹುಡುಗರು ಹಂಗಿಲ್ಲ, ಭಾಳ ಒಳ್ಳೆಯವ್ರು ಹುಡುಗರು, ನಮಗೆ ಭಾಳ ಫ್ರೆಂಡ್. ಹಾ ಅದೇ ಇಲ್ಲ ಅದು ಯಾಕಂದ್ರೆ ನಾವು ಲಕ್ಕಿ ಅದೇವು ಅನಿಸ್ತೈತೆ ಆ ವಿಷಯ. ಈಗ ಲಾಸ್ಟ್ ಒಂದು ಹಾಡ ಹೇಳು. ಮೊನ್ನೆ ಅಂತೂ ಭಾಳ ಚಂದ ಹಾಡ ಹೇಳ್ದಲ್ಲ, ಮಸ್ತ್. ಹೌದು ನನಗೆ ಗೊತ್ತೈತಿ ಹೇಳ್ತಾರೆ ಇವ್ರಂತ. ಅದೇ ಟೈಮ್ ಅಂತ ಅದೇ ಅವ ಹಂಗ ಆಗಲ್ಲ. ಅಲ್ಲ ಹೆಂಗಾಗ್ತದಂತ ಬಿಟ್ಟು ಹೋಗಾಕ ಅವ್ರಿಗೆಲ್ಲ ಪಾಪ. ಇಲ್ಲ ಇವತ್ತೊಂದಿನ ಇಲ್ಲೇ ಮ್ಯಾಲೆ ಇದ್ಬಿಟ್ರಿ ಸುಮ್ಮನೆ. ನಾಳೆ ಬೆಳಿಗ್ಗೆ ಬಿರಿಯಾನಿ ಅದು ತಿನ್ಕೊಂಡು ಮಾಡ್ಕೊಂಡೆ ಮತ್ತೆ ಅದು ಭಾಳ ಚಲೋ. ಮತ್ತೆ ಆಕಿ ಕೈಸಾಗರಂಗೆ ಐಸಾ ಅಚ್ಚಾ ಆರಾಮ್ ನೀವು ಮಾತಾಡ್ಕೋತ ರಾತ್ರಿ ಎಲ್ಲ ಮಲ್ಕೊಳಕ್ ಹೋಗ್ಬೇಡ್ರಿ. ರಾತ್ರಿ ಎಲ್ಲ ಮಾತಾಡಿ ಎದ್ದ ಬಿಟ್ಟವ ಅಲ್ಲಿ ನೋಡಿ. ಡ್ರೈವಿಂಗ್ ಒಳಗಂತೂ ಭಾಳ ಫಸ್ಟ್ ಎಲ್ಲ ಎಲ್ಲಿ ಹೋಗೋದಿದ್ರು ಕರ್ಕೊಂಡು ಹೋಗ್ಬಿಡ್ತಿದ್ದ. ಹಾ ಅದೇ ಮತ್ ಬಂದ್ಕೊಂಡ್ ಹಂಗ ಇರ್ತಿದ್ದ ನೋಡಿ. ಮತ್ತೆ ಫ್ರೆಶ್ ಇದಾವ. ಟಯರ್ಡ್ ಆಗೈತೆ ಅಂತನೂ ಹಿಂಗ್ ಮುಖದ ಮೇಲೆ ತೋರಿಸ್ತಿರ್ಲಿಲ್ಲ. ಬಂದಂದ್ರೂ ಕೊಡ್ಲ ಬಾಳೆಹಣ್ಣು ತಿಂತೀರಾ ಒಂದ್ ಸ್ವಲ್ಪ? ಮತ್ತ ಅಪ್ಪು ಅಲ್ಲಿ ಬಾಳೆಹಣ್ಣು ಇದೆ ಕೊಡು, ತಿಂತಾರೆ ನೋಡಿ ಬಾಳೆಹಣ್ಣು. ಶಾಂಭವಿ ಬಾ, ಈಗ ಅನ್ನಗಳು ಹೋಗ್ತಾ ಇದಾರೆಲ್ಲ. ಎಲ್ಲೇ ಇರು ಹೇಗೆ ಇರು ಎಂದು ಮನದಲ್ಲಿ ನೀ ತುಂಬಿರು, ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀವು ತುಂಬಿರಿ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ನಾ ಬೇಡಲಾರೆ ವರವೇನನು, ನೀನು ಇಡು ಸಾಕು ನಗೆಯೊಂದನು. ಎಲ್ಲೇ ಇರಿ ಹೇಗೆ ಇರಿ
ಎಂದೆಂದು ಮನದಲ್ಲಿ ನೀವು ತುಂಬಿರಿ. ಈ 5 years ಅಂಕಲ್ ನಿಮ್ದು ರೋಲ್ ಭಾಳ ಐತೆ ಅಂಕಲ್ ನಮ್ಮ ಲೈಫಲ್ಲಿ. ನಾವು ಖುಷಿಯಿಂದ ಮಾಡಿದ್ವಿ, ಪ್ರೀತಿಯಿಂದ ಮಾಡಿದ್ವಿ, ನಮ್ಮ ಮಕ್ಕಳಂತ ಮಾಡಿದ್ವಿ. ಈ ರೀತಿ ವಿಶೇಷ ಸಿಗೋದು ಕಡಿಮೆನೆ. ಹೃದಯ ಹಗುರಾಯಿತು, ಮನಸ್ಸು ಏನಾಯಿತು, ನಮ್ಮ ನಿಮ್ಮ ವಚನ ಸೇರಿ ಹಸುರವಾಗಿತು, ಓಡುವ ನದಿ ಸಾಗರವ ಬೆರೆಯಲೇಬೇಕು, ತಂಗಾಳಿ ಜೋಗುಳವ ಸ್ಟಾರ್ಟ್ ಆಗತ್ತೆ. चलते चलते हे मेरे गीत याद रखना, कभी अलविदा ना कहना, कभी अलविदा ना कहना, चलते चलते ओ सा तेरे तेरे बिना भी क्या जीना. ಅಮ್ಮ ಅಮ್ಮ ಸಲ ಒಂದು ಹಾಡ ಹಾಡಪ್ಪ. ಕಣ್ಣೀರ ಧಾರ ಇದಕ್ಕೆ ಇದಕ್ಕೆ ನಡಿ ಮನೆಗೆ. ನನ್ನೊಲವಿನ ಹೂವೇ ಕವೇಕೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ಬಾಳೆಲ್ಲ ನನಗಾಗಿ. ಅಭಿಮಾನಿಗಳೇ ನೋಡ್ಕೊಂಡ್ ಬಂದ್ರಲ್ಲ, ಎಷ್ಟೊಂದು ಖುಷಿ ಖುಷಿಯಲ್ಲಿ ಅವರಿಗೆ ಅಡುಗೆ ಎಲ್ಲ ಮಾಡಿದೆ, ಎಷ್ಟೆಲ್ಲ ಅಡುಗೆ ಮಾಡಿದ್ದೆ. ಪ್ರತಿ ಸಲ ಬಂದಾಗ ಎಷ್ಟು ಹೊಟ್ಟೆ ತುಂಬ ಊಟ ಮಾಡ್ತಿದ್ರು ಅವ್ರ. ಕರೆ ಈ ಸಲ ಅಷ್ಟು ಮನಸ್ಲೇ ತಿನ್ನಕ್ಕಾಗ್ಲಿಲ್ಲ ಅವ್ರಿಗೆ. ಅವ್ರಿಗೂ ಒಳಗೆ ಬೇಜಾರು ಇತ್ತು, ಆಮೇಲೆ ನಮಗೂ ಹಂಗೆ ಇತ್ತು. ನಮಗೂ ಕಳ್ಸೋದಂದ್ರೆ ಒಂದು ಹಂಗೈತದ. ಸ್ಪೆಷಲ್ ಯಾರು ಇರ್ತಾರಲ್ಲ ಅವ್ರಿಗೆ ನಮ್ಗೆ ಬಿಟ್ಟು ಕೊಡೋಕ್ಕಾಗಲ್ಲ, ಮತ್ತೇನು ಮಾಡೋಕ್ಕಾಗಲ್ಲ. ಪಾಪ ಅವ್ರ ಕಣ್ಣಾಗೂ ನೀರು ಬಂತು, ನಮ್ಮ ಕಣ್ಣಾಗೂ ನೀರು ಬಂತು. ಈ ರೀತಿ ಹಿಂಗೆ ಇವತ್ತಿನ ದಿನ ಈ ರೀತಿ ಆಯ್ತು ನೋಡಿ. ಒಬ್ಬೊಬ್ಬರಾಗಿ ಒಬ್ಬೊಬ್ರು ಹೋಗವ್ರೆ ಅವ್ರ. ನನ್ಕಿದ್ಲು ನಮ್ಮ ಮನೆಯವ್ರಿಗೆ ಇವ್ರ ಯಜಮಾನ್ರಿಗೆ ಭಾಳ ಬೇಜಾರಾಗೈತಿ. ನಿಜವಾಗ್ಲೂ ಇವ್ರಿಗೂ ಬೇಜಾರಾಗದೆ, ಯಾಕಂದ್ರೆ ಅಪ್ಪನ ಫ್ರೆಂಡ್ಸ್ ಅಂದ್ರೆ ಸ್ಪೆಷಲ್ ಇದ್ರು ನಮಗೆ. ಆಮೇಲೆ ಯಾವಾಗೂ ಎಲ್ಲಿ ಹೋಗ್ಬೇಕಾದ್ರೂ ಅಪ್ಪು ಬೇಡ ಅನ್ಲಿಲ್ಲ, ಇಲ್ಲ ಹೋಗ್ಬಾ, ಮತ್ತೆಲ್ಲ ನೋಡ್ಬೇಕು, ನೀನ ತಿರ್ಗಾಡ್ಬೇಕು, ಎಲ್ಲಾರ ಜೊತೆ ಬೆರಿಬೇಕು ಹೇಳ್ತಾ ಇರ್ತಾರೆ. ಭೇಟಿ ಆಕಸ್ಮಿಕ ಅಗಲಿಕೆ ಅನಿವಾರ್ಯ ಅಂತ ಹೇಳ್ತಾ ಇರ್ತಾರೆ. 5-5 ವರ್ಷ ಮಟ್ಟ ಅವರು ಎಲ್ಲರೂ ಒಟ್ಟಿಗೆ ಇದ್ರು ಮಕ್ಕಳು. ನನ್ನ ಮಗನ ಜೊತೆಗೆ ಅವರೆಲ್ಲ ಇದ್ರು. ಬಹಳ ಒಳ್ಳೆಯವರಿದ್ರು, ಒಳ್ಳೆ ಕ್ಯಾರೆಕ್ಟರ್ ಇತ್ತು. ಯಾರು ಒಬ್ರು ಅಂದ್ರೆ ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಯಾವ್ದು ಮಾಡ್ಕೊಂಡಿರ್ಲಿಲ್ಲ. ಬಹಳ ನೀಟಾಗಿ ಶಿಸ್ತಾಗಿ ಮಾಡಿದ್ರು. ಟಾಪರ್ ಯಾವಾಗ ನೋಡಿದ್ರು, ಯಾವಾಗ ಹೋದ್ರು ಟಾಪರ್. ಅವನೇ ಎಲ್ಲ ಮಾಡ್ತಾನ್ರಿ ಆಂಟಿ, ಅವನೇ ಎಲ್ಲ ನಮಗ್ ಮಾಡ್ಕೊಡ್ತಾನ್ರಿ ಆಂಟಿ, ಅವನೇ ಎಲ್ಲ ಇದ್ ಮಾಡೋದು ಅಂತ ಹೇಳಿ ಪ್ರತಿಯೊಂದು ಸರಿ ಅವಂದೆಲ್ಲ ಎಷ್ಟ್ ಇದ್ ಮಾಡೋರು ಅವ್ರ. ಮತ್ತೀಗ ಆಯ್ತೀಗ ಮತ್ತೆ ಭೇಟಿ ಆಗಲ್ಲ ಅಂತಲ್ಲ, ಭೇಟಿ ಭೇಟಿ ಆಗ್ತಾ ಇರ್ತೀವಿ ಹಿಂಗ ಪದೇ ಪದೇ ಭೇಟಿ ಆಗ್ಲಿಕ್ಕೆ ಆಗಲ್ಲ. ಶುಭರಾತ್ರಿ ಅಂತ ವಿಶ್ ಮಾಡಿದೀವಿ ಎಲ್ಲ. ಮತ್ತೀಗ ನೆಕ್ಸ್ಟ್ ಮುಂದಿನ ಹೆಜ್ಜೆ ಇರ್ತಾ ಇದಾರ ಅವ್ರ. ಒಂದೊಂದೊಂದ್ ಮೆಟ್ಲಾಗ ಇರ್ತಾ ಇದಾರೆ. ಈಗ ಮತ್ತೆ ಒಂದೊಂದ್ ಇನ್ನೂ ಮೆಟ್ಲಾಗಳು ಇರ್ಲಿ. ಇವ್ರ ಗ್ರೂಪ್ ಅಲ್ಲಿ ಶಿಲ್ಪಾ ತಾಯಿ ಮತ್ತು ಶ್ರೇಯಸ್ ಅವರು ಬರ್ಬೇಕಾಯ್ತು. ಅದೇ ಅವರು ನಾಳೆ ಬರ್ತೀನಿ ಅಂತ ಹೇಳಿದಾರ. ನೋಡೋಣ, ಅವ್ರಿಗೂ ಭೇಟಿ ಆಗೋಣ. ಮತ್ತೆ ನೋಡ್ರಿ, ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ, ನಿಮಗೂ ಬೇಜಾರ್ ಮಾಡಿದ್ವಿ ಅನ್ಸ್ತದ. ನಾವೆಲ್ಲ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಬೇಜಾರ್ ಆಗೋದ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ. ನೋಡ್ರಿ, ಶುಭ ಪ್ರಯಾಣ ಶಶಾಂಕ್ಗ. ಈಗ ಅಲ್ಲಿ ಶಶಾಂಕ್ ಬಿಡಾಕ ಶರಣ್
ಎಲ್ಲರೂ ಶರತ್ ಎಲ್ಲರೂ ಹೋಗಿದಾರೆ ಅಲ್ಲಿ ಈಗ. ಅವಂದು ಈಗ 11 ಗಂಟೆಗೆ ಅಲ್ಲಿ ಬಸ್ ಒಳಗೆ ಹೋಗ್ತಾ ಇದ್ದಾನಂತ, ಮತ್ತೆ 11 ಗಂಟೆಗೆ ಹೋಗ್ತಾನೀಗ. ಅವರೆಲ್ಲ ಬಾಯ್ ಮಾಡಿ ಬರ್ತಾರೆ.